ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಾನು ಯೂಟ್ಯೂಬ್ ಮಾಡಿದ್ದೀನಿ. ನನ್ನ ಯೂಟ್ಯೂಬು ನಾಗೇಂದ್ರ ಪಂಡಿತ್ ಯೂಟ್ಯೂಬ್ ಅಂತ. ನೀವು ನನ್ನ ಯೂಟ್ಯೂಬ್ನೀಗ ನೀವು ಯೂಸ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು. ಒಂದು ಸತಿ ಇದನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಶೇರ್ ಮಾಡಿ, ಸಾಕು. ಇಷ್ಟೇ ನಾನು ಕೇಳೋದು. ಈಗ ನಾನು ಒಂದು ಚಿಕ್ಕ ಸುದ್ದಿ ಹೇಳೋದಕ್ಕೆ ಬಂದಿದ್ದೀನಿ. ನನಗೆ ನೀವು ಎಷ್ಟು ಮಟ್ಟಿಗೆ ಒಪ್ಕೊತಿರೋ ಬಿಡ್ತಿರೋ ಗೊತ್ತಿಲ್ಲ. ಇವತ್ತಿನ ಹೊಸ ಸುದ್ದಿ ಏನಪ್ಪ ಅಂದರೆ 80ರಿಂದ 90 ಜನ MLAಗಳು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ ಒಂದು ಸುದ್ದಿ ಶುರುವಾಗಿದೆ. 80ರಿಂದ 90 ಜನ. ಓ ಮೈ ಗಾಡ್, ಸೆಡ್ ಹೊಡೆದ್ಬಿಟ್ರು ಹಂಗಾರೆ. ಈಗ ಯಾರಿಗೆ? ಸಿದ್ದರಾಮಯ್ಯನಿಗೆ. 80ರಿಂದ 90 ಜನ ಇದ್ರೆ ಇವರೇ ಮುಖ್ಯಮಂತ್ರಿ ಅಲ್ಲ. ಹೋಗಿ ಅವರು ರಾಜ್ಯಪಾಲರ ಹತ್ರ ಹೋಗಿ ಕೇಳ್ಬೋದಲ್ಲ, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಹಿಂಗಂತ. ಇನ್ಯಾಕೆ ಇನ್ನು ಹೈಕಮಾಂಡ್ ಬೇರೆ ಕೇಳಬೇಕು? ಹೈಕಮಾಂಡೇ ಇವರು. 80ರಿಂದ 90 ಜನ, 90 ಜನನೂ ಹೈಕಮಾಂಡೇ. ಇನ್ಯಾವ ಹೈಕಮಾಂಡು? ಇನ್ನು ಹೋಗಿ ರಾಹುಲ್ನೇನು ಒಂದು ಸತಿ ಕೇಳೋದು, ನನ್ನ ಜೊತೆ ಇದ್ದೀರಾ ಬನ್ನಿ ನಾವು ಸರ್ಕಾರ ರಚನೆ ಮಾಡೋಣ ಹಂಗಂತ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಂಡ್ರೆ ಭಾಳ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದಕ್ಕೋಸ್ಕರವಾಗಿ ಡೆಲ್ಲಿಗೆ ಹೋಗು, ಕಲ್ಕಟ್ಟಾಗೆ ಹೋಗು, ಬಾಂಬೆಗೆ ಹೋಗು ಅಂತ ಕತೆ ಯಾಕೆ ಹೇಳಬೇಕು? ಅಲ್ಲ ರೀ, ಇದನ್ನೇ ಹೈಕಮಾಂಡ್ ಮಾಡ್ಕೊಳ್ರಿ. ಕರ್ನಾಟಕನೇ ಹೈಕಮಾಂಡ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿರ್ತಕ್ಕಂಥ MLAಗಳು 140 ಜನ ಗೆದ್ದಿರೋರು. ಯಾರಿಗೆ? ಕಾಂಗ್ರೆಸ್ ಪಕ್ಷದಲ್ಲಿ. 140ರಲ್ಲಿ 80ರಿಂದ 90 ಜನ ಆಗೋದ್ರೆ 1/3 ಮೆಜಾರಿಟಿ ಆಗೋಯ್ತು. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಮತ್ತೆ ಕೇಳಿ ಹೋಗ್ಬಿಟ್ಟು ರಾಜ್ಯಪಾಲರಿಗೆ ಇದನ್ನು ಕರ್ಕೊಂಡೋಗಿ ಎಲ್ಲರ ಕೈಲೂ ಸಹಿ ಸಂಗ್ರಹ ಮಾಡಿಕೊಂಡು ಹೋಗಿ ಅವ್ರಿಗೆ ಕೇಳಿ, ರಾಜ್ಯಪಾಲರಿಗೆ ನಾವು ಇಷ್ಟು ಜನ ಇದ್ದೀವಿ, ನಮ್ಮದೇ ಹೈ ಮೆಜಾರಿಟಿ ಇರೋದು, ನೀವು ನಮ್ಮನ್ನೀಗ ಆಹ್ವಾನ ಮಾಡಬೇಕು ಅಂತ ಕರೀರಿ. ಆಮೇಲೆ ನೋಡೋಣ ಹಿಂದ್ಗಡೆಯಿಂದ ಯಾರು ಕೊಡ್ತಾರೆ ಸಪೋರ್ಟು ಇಲ್ಲ ಹಂಗನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇಲ್ಲ ಅವರು ಇರೋರು ಓಡಿ ಬರ್ತಾರೋ ಏನೋ, ಯಾರಿಗೆ ಗೊತ್ತು. ಅಧಿಕಾರ ಇತ್ತು ಅಂತಂದರೆ ಎಲ್ಲ ಓಡಿ ಬರ್ತಾರೆ. ಆವಾಗ ಸಿದ್ದರಾಮಯ್ಯ ತಟಸ್ಥ ಆಗೋಯ್ತಾರೆ. ಆವಾಗ ಬಜೆಟ್ ಮಂಡನೆ ಮಾಡ್ತೀನಿ 6ನೇ ತಾರೀಕೆ ಅಂತ ಇದ್ರು. ಇವತ್ತು 3ನೇ ತಾರೀಕು, ಇನ್ನು 3 ದಿವಸ ಐತೆ ಬಜೆಟ್ ಮಂಡನೆಗೆ. ಬಜೆಟ್ ಮಂಡನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಲ್ವಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರು. ಡಿ ಕೆ ಶಿವಕುಮಾರೇ ಬಜೆಟ್ ಮಂಡನೆ ಮಾಡಲಿ ಬಿಡಿ. ಹೋಗಿ ಅವರು ಇನ್ನೂ ಒಂದು ವಾರ ತಗೊಳ್ಳಿ ಮುಂದಕ್ಕೆ ಬಜೆಟ್ ಮಂಡನೆ ಅಂತ. ಎಲ್ಲ ಅವ್ರು ರೆಡಿ ಮಾಡವ್ರೆ. ಆಮೇಲೆ ಹೋಗ್ಬಿಟ್ಟು ನೀವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ಕೊಂಡು ನೀವು ಕೂತ್ಕೊಳ್ಳಿ. ಯಾರು ಬೇಡ ಹಂಗಂತಂದರು ಡಿ ಕೆ ಶಿವಕುಮಾರ್ ಅವರೇ? ಸುಮ್ಮನೆ ಎಲ್ಲ ಹೇಳ್ತಾ ಇರೋದೇನಾ? ಎಲ್ಲರೂ ಒಂದು ದಿವಸ ಯಕ್ಬಾಲ್ ರಾಮನಗರದ MLA ಹೇಳಿದ್ರು, ಒಂದು ದಿವಸ ಇವತ್ತು ಇವ್ರು ಹೇಳಿದ್ರು. ಇವತ್ತು ಅಂದರೆ ಯಾವತ್ತು ಹೇಳೋರು ಗೊತ್ತಿಲ್ಲ. BJP ಅವರು ಕರೆದಾಗ ಹೋಗಿದ್ರೆ BJP ಯಾವತ್ತೋ ಮುಖ್ಯಮಂತ್ರಿ ಆಗ್ತಾಯಿದ್ರು ಅಂತ ಹೇಳಿದ್ರು. ಯಾರು? HC ಬಾಲಕೃಷ್ಣ ಅವರು. ಅದಾರು ಮಾಡಬೇಕಲ್ಲ. ನಿಮ್ಮ ಮಗಳು ಹೇಳಿದರು, BJPಗೆ ಹೋದರೆ ನಿಮಗೆ MLA ಇದು ಮುಖ್ಯಮಂತ್ರಿ ಆಗ್ತೀರಾ, ಹೋಗ್ಬಿಡಿ ಹಿಂಗಂತ ಹೇಳಿದ್ರು ಅಂತ ನೀವೇ ಹೇಳಿದ್ರ. ಮತ್ತೆ ನನಗೆ ಆಫರ್ ಮಾಡಿದರು BJP ಅವರು ಅಂತ ಹೇಳಿದ್ರಿ. ಯಾವ್ದಾದ್ರು ಒಂದು ನಿರ್ಣಯ ತಗೊಳ್ಳಿ. ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಈ ಸಂದಿಗ್ಧ ಪರಿಸ್ಥಿತಿನಿಗ ಯಾರು ನಿರ್ಮಾಣ ಮಾಡಿದ್ದು? ನಿಮ್ಮ ರಾಹುಲ್ ಗಾಂಧಿಯವರು ನಿರ್ಮಾಣ ಮಾಡಿದ್ದಾರೆ. ನಿಮ್ಮ ರಾಹುಲ್ ಗಾಂಧಿಗೆ ಒಂದು ಸೆಡ್ ಹೊಡೀರಿ ಅಷ್ಟೇ. ಈಗ ಸೆಡ್ ಹೊಡೆದ್ಬಿಟ್ಟು ಬನ್ನಿ. ಹೆಂಗು ಇವ್ರಿಗೆ ಹೋಯ್ತಾ ಇದ್ರಲ್ಲ, ಅವ್ರ ಕತೆ ಕೇಳಿ. ಅವ್ರು ಏನು ಅಂತ ನಾಯಿ ಬಿಸ್ಕೆಟ್ ಕತೆ ಹೇಳ್ತಾರೆ. ಯಾರು? ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಏನೋ ಹೇಳ್ತಾರಲ್ಲಪ್ಪ ಹೆಸರು, ಹೇಮಂತ್ ವಿಶ್ವಾಸ್ ಶರ್ಮಾ. ಅವ್ರಿಗೆ ಕೇಳಿ ಹೇಳ್ತಾರೆ. ನಾಯಿ ಬಿಸ್ಕೆಟ್ ಹಾಕ್ಬಿಟ್ಟು ಅದನ್ನ ಇದನ್ನು ಮಾಡ್ತಾಯಿದ್ರಂತೆ. ಅವ್ರಿಗೆ ತೊಂದರೆ ಕೊಟ್ಟಿದ್ದು. ಅವರು ಅಲ್ಲಿ ಕೈ ಬಿಟ್ಬಿಟ್ಟು ಬಂದರು. ಈಗ ಅವರು 2 ಸತಿ ಮುಖ್ಯಮಂತ್ರಿ ಆಗಿಲ್ವಾ? ಆಗಿ ಹಂಗೆ ಅಷ್ಟೇ. ನಿಮ್ಗೇನು ಮುಕ್ತವಾಗಿರ್ತೀರಾ? ನಿಮ್ಮ ದಾರಿ ನಿಮಗೆ, ನಾವು ಅವ್ರ ದಾರಿ ಅವ್ರಿಗೆ. ಪಾಪ ರಾಹುಲ್ಗೂ ತೊಂದರೆ ಬೇಡ. ಏನಪ್ಪ ಅಂದರೆ ಅವ್ರಿಗೆ ಕರ್ನಾಟಕದಿಂದ ಹೋಗೋ ಅಂತ ಇದು ಆರ್ಥಿಕ ಇದೆಲ್ಲ ನಿಂತೋಗುತ್ತೆ ಅಂತ. ಆರ್ಥಿಕ ಹೊರೆ ನಿಂತೋಗೋದು ಬೇಡ, ನಿಮಗೆ ಕೊಡ್ತೀವಿ ಹಿಂಗಂತ ಅನ್ನೋದಾದರೆ ಯಾಕೆ ಅವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಲ್ಲ? ಆ ಸುಳ್ಳು ರಾಮಾಯಣಿಗ ಇಟ್ಕೊಂಡವ್ರು ಅವರು.
ಅವ್ರಿಗೆ ಸುಳ್ಳು ಹೇಳೋರು ಬೇಕು. ನಂಗೆ ಸತ್ಯ ಹೇಳೋರು ಯಾರು ಬೇಕಪ್ಪ? ಡಿ ಕೆ ಶಿವಕುಮಾರ್ ಸತ್ಯ ಹೇಳಿದ್ರೆಲ್ಲ ನೀವು ಒಪ್ಕೋತಾರೇನ್ರಿ ರಾಜಕಾರಣದಲ್ಲಿ? ನೀವು ಒಂದಷ್ಟು ಸಿದ್ದರಾಮಯ್ಯನಂಗೆ ಸುಳ್ಳು ಹೇಳ್ಕೊಂಡು ತಿರುಗಾಡಬೇಕು. ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡಿಬಿಟ್ರೆ ಹಿಂಗಾಗುತ್ತೆ, ಬಜೆಟ್ ಮಂಡನೆ ಮಾಡಿಬಿಡ್ತೀನಿ ನಾನು 17 ಬಜೆಟ್ ಮಾಡಿದ್ದೀನಿ. ಇದೇ ಇದಾಗೋಯ್ತು. ಇದೇ ಒಂದು ದೊಡ್ಡ ವಿಷಯ. ಏನು 17 ಬಜೆಟ್ ಮಾಡಿ ಏನು ನಿನಗೇನು ನೊಬೆಲ್ ಪ್ರಶಸ್ತಿ ಕೊಡ್ತಾರೆ ಸಿದ್ದರಾಮಯ್ಯವರೇ? ಈ ಸತಿ ಬಜೆಟ್ ಮಾಡಿಬಿಟ್ರೆ ಗ್ಯಾರಂಟಿ ನಿಮ್ಗೆ ನೊಬೆಲ್ ಪ್ರಶಸ್ತಿ. ಯಾಕೆ ಹೇಳಿ? ಡಿ ಕೆ ಮಾಡೋಕ್ಕೆ ಬಿಡಲ್ವಲ್ಲ. ಅವಾಗ ಏನು ಮಾಡ್ತೀರಾ? ಹಳೇದಕ್ಕೆ ಇಸ್ಕೊತೀರ ನೊಬೆಲ್ಲು? ಕೊಡ್ತಾರಾ ಇಲ್ವೋ ಗೊತ್ತಿಲ್ವಲ್ಲ. ನಿಮ್ಗೆ 17-18 ಆಗಿದ್ರೆ ನೊಬೆಲ್ ಪ್ರಶಸ್ತಿ ಕೊಟ್ಬಿಡೋರು ದೇಶದಲ್ಲಿ ವಿಶ್ವಸಂಸ್ಥೆಯವರು. ನೀವು ಇವಾಗ ಕಮ್ಮಿ ಇರೋದ್ರಿಂದ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ರಾಜ್ಯದ ಜನತೆಗೂ ಸಮಾಧಾನ ಆಗಿಲ್ಲ ಹಂಗಾರೆ ಇನ್ನೂ ನೀವು ಮಾಡ್ತಕ್ಕಂಥ ಕೆಲಸಗಳು. ಆಗಲೇ 2.5 ವರ್ಷದಿಂದ ಯಾವುದಾದ್ರು ಒಂದು ಕೆಲಸ ಮಾಡಿದ್ದೀನಿ ಅಂತ ತೋರ್ಸೋದಕ್ಕಾಗುತ್ತಾ ನೀವು? ಒಬ್ಬ ಪತ್ರಕರ್ತ ಹೇಳ್ತಾನೆ ಬಿ ಜೆ ಪಿಯವ್ರು ಸರಿ ಇಲ್ಲ ಹಂಗಂತ ನಿಮ್ಗೆ ಓಟ್ ಹಾಕಿದ್ರು, ನೀವು ಸರಿ ಇಲ್ವ ಹಂಗಂತ. ಇನ್ನೊಬ್ಬ ಪತ್ರಕರ್ತ ಹೇಳ್ತಾನೆ ಬಿ ಜೆ ಪಿಯವರು ವೇಸ್ಟ್ ಬಾಡಿಗಳು, ಅವ್ರು ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ, ನೀವು ಮಾಡಿ ಅಂತ ನಿಮ್ಮನ್ನು ನಾವು ಒತ್ತಾಯ ಮಾಡ್ತಾರೆ. ಎಂತೆಂಥ ಯೂಟ್ಯೂಬರ್ಗಳಿದ್ದಾರೆ ಗೊತ್ತಾ, ಎಂತೆಂಥ ಮಾತುಗಳು ಕಲಿತವ್ರೆ ಅಂತ. ಏನು ಯೋಚನೆ ಮಾಡಿ ಮಾತಾಡ್ತಾರೋ? ನಾವು ಪತ್ರಕರ್ತರು ಅಂತ ಅಂದ್ಕೊಂಡವ್ರ, ಇಲ್ಲ ನಾವು ಯೂಟ್ಯೂಬರ್ ಅಂದ್ಕೊಂಡವ್ರು ಅಂತ ನಂಗೆ ಗೊತ್ತಿಲ್ಲ. ನಾವು ನಮಗೇನು ಎಷ್ಟು ಇದಿದೆ ಅಷ್ಟನ್ನು ಮಿತಿಯಾಗಿ ಮಾತಾಡೋದನ್ನ ಅಭ್ಯಾಸ ಮಾಡಬೇಕು. ಯೂಟ್ಯೂಬರ್ ಹಂಗಂದ ತಕ್ಷಣ, ಇಲ್ಲ ಪತ್ರಕರ್ತ ಅಂದ ತಕ್ಷಣ ಏನೋ ಕಾಂಗ್ರೆಸ್ನಿಗೆ ಹೀಯಾಳಿಸ್ಬಿಡೋದು, ಇಲ್ಲ ಬಿ ಜೆ ಪಿನಿಗೆ ಹೀಯಾಳಿಸ್ಬಿಟ್ರೆ 2 ಕೊಂಬುಗಳು ಬಂದ್ಬಿಡುತ್ತಾ? ಹೀಯಾಳಿಸಿ ಎಷ್ಟು ಪರ್ಸೆಂಟೇಜ್ ಬೇಕು? ಒಂದು 10%. ಇನ್ನು 90% ಅವ್ರದ್ದೇ ಆದ ಮಾನವೀಯತೆ ಗೌರವ ಇದೆಯಲ್ಲ, ಆ ಗೌರವಕ್ಕೆ ತಕ್ಕಂತೆ ನಡ್ಕೊಳಕ್ಕೆ ಬಿಡಿ. ನೀವು ಇನ್ಯಾವಾಗ ಕಲಿತೀರ ಪತ್ರಕರ್ತರು ಅಂತ ಗೊತ್ತಿಲ್ಲ. ಮತ್ತೆ ಏನಾದ್ರು ಹೇಳಿದ್ರೆ ನೀವು ಮಾಡಲಿಲ್ವಾ? ನೀವು ಪತ್ರಕರ್ತರ ಇವರಾ? ಅವ್ರು ಮಾಡೋರು ಹೆಂಗಂತಲೇ ನೀವು ಇವ್ರಿಗೆ ಅಧಿಕಾರ ಕೊಟ್ಟಿದ್ದಪ್ಪ. ಅರ್ಥ ಆಯ್ತಾ? ಇವರೇನು ತೊಂದರೆ ಕೊಟ್ಟರು, ಇವ್ರು 40% ಅಂತ ಮಾಡಿದ್ರು. ಈಗ ಇವರು 60% ಮಾಡ್ತಾವ್ರಲ್ಲ, ಯಾರಿಗೆ ಹೇಳಬೇಕು? ನೀವೆಲ್ಲ ಏನು ಪತ್ರಕರ್ತರೆಲ್ಲ ಏನು ಕಾಂಗ್ರೆಸ್ನವ್ರಾಗ್ಬಿಟ್ಟಿದ್ದೀರಾ ಹಿಂದೆ ಎಲ್ಲ? ಅದೇ ನಿಮ್ಮ ಗಾಳಿ ಇನ್ನೂ ಬಿಟ್ಟಿಲ್ಲ ನಿಮಗೆ. ಆ ದೆವ್ವ, ಆ ಕಾಂಗ್ರೆಸ್ ಗಾಳಿ ಬಿಡಬೇಕು. ಸಾಮಾಜಿಕವಾಗಿ ನಡ್ಕೊಳ್ಳೋವನಿಗೆ ಗೌರವ ಕೊಡಿ. ಯಾವನು ಬಿ ಜೆ ಪಿ ಆದ್ರೇನು, ದಳ ಆದ್ರೇನು, ಹಂಗೆ ಮಾಡಿ ದಳನಿಗೆ ಹಾಳು ಮಾಡಿಬಿಟ್ರಿ. ದಳ ಹಿಂದೆ ಭಾಳ ಚೆನ್ನಾಗಿತ್ತು. ಕಾಂಗ್ರೆಸ್ ಇವರು ಪತ್ರಕರ್ತರೇ ಹಾಳು ಮಾಡಿದ್ದು. ಅದನ್ನ ದೇವೇಗೌಡರನ್ನ ಆ ಮಟ್ಟಕ್ಕೆ ತಂದಿದ್ದು. ಅವ್ರ ಹಂಗೆ ಇವ್ರು ಹಿಂಗೆ ಅಂತ ಹೇಳಿ ಮತ್ತೆ ಪಕ್ಷನೇ ಇಲ್ಲ, ಕಾರ್ಯಕರ್ತರೇ ಇಲ್ಲ ನಮ್ಮ ಮಟ್ಟಕ್ಕೆ ಇದು ಮಾಡಿಬಿಟ್ರಿ. ಅದು ಈಗ ಇನ್ನೂ ಜೀವ ಐತೆ. ಲೆಕ್ಕ ಹಾಕ್ಕೊಳ್ಳಿ, 25 ವರ್ಷ ಬೆಳ್ಳಿ ಇದನ್ನೀಗ ಮಾಡವ್ರೆ. ಯಾಕೆ ಮಾಡಿದ್ರು? ಏನು ಪತ್ರಕರ್ತರ ಸಮಸ್ಯೆ ಹೇಳಿ? ಪತ್ರಕರ್ತರಾಗಿ ಕೆಲಸ ಮಾಡ್ರಪ್ಪ ನೀವು. ಏನು ಪತ್ರಕರ್ತಾಗಿ ಏನು ಕೆಲಸ ಮಾಡಬೇಕು ಅನ್ನೋದನ್ನ ನಿಮ್ಗೇನು ಹೇಳ್ಕೊಡ್ಬೇಕಾ? ಯಾರೂ ಇಲ್ವಲ್ಲಪ್ಪ. ಹಿಂದೆ ಎಲ್ಲ ಒಳ್ಳೊಳ್ಳೆ ಪತ್ರಕರ್ತರಿದ್ದರು. ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಏನಪ್ಪ ಬರೀತಾರೆ ಇವರು, ಎಲ್ಲಿಂದ ವಿಷಯ ಹುಡ್ಕೊಂಬತ್ತಾರೆ ಅಂತ ಇದ್ರು. ಆದರೆ ನೀವು ಎಲ್ಲಿ ವಿಷಯನೇ ಹುಡ್ಕಂಗಿಲ್ಲ ಅಲ್ವಾ? ಇವಂದು ಅವ್ನು ಕಾಪಿ ಮಾಡು, ಅವಂದ ನೀನು ಕಾಪಿ ಮಾಡು, ಇಷ್ಟೇ ಈಗ. ಯಾಕೆ ಹಂಗಂದ್ರೆ ಬೇಜಾನ್ ಜನ ಆಗೋದ್ರಲ್ಲ ಪತ್ರಕರ್ತರು. ಅದನ್ನೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ತಿರುಗಿಸಿ ಮುರುಗಿಸಿ ಬರೆಯೋದು. ತಿರುಗಿಸಿ ಮುರುಗಿಸಿ ಬರೆದು ನಾನು ಒಬ್ಬ ಪತ್ರಕರ್ತ ಅಂತ ಲೆಕ್ಕಕ್ಕೆ. ನನ್ನಂಗೆ ನಾನು ಎಲ್ಲೂ ಹೋಯ್ತಾ ಇಲ್ಲ, ಏನೂ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ನಿಮ್ಮಂಥವ್ರದ್ದೆಲ್ಲ ಯೂಟ್ಯೂಬ್ನಿಗೆ ನೋಡಿಕೊಂಡು ನಾನು ಒಂದು ಪತ್ರಕರ್ತನಾಗಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ನಾನು ಈಗ ಒಂದು 90-91 ಇದನ್ನೀಗ ಸೀರಿಯಲ್ ಮಾಡಿದ್ದೀನಿ, ಹಾಕಿದ್ದೀನಿ. ಜನರಿಗೆ ನಾನು ಒಂಥರ ಟೋಪಿ ಹಾಕ್ತಾಯಿದ್ದೀನ ಏನೋ ಅಂತ ಅನಿಸುತ್ತೆ. ಇಲ್ಲ, ನಾನು ಟೋಪಿ ಹಾಕಲ್ಲ ಆಲ್ಮೋಸ್ಟು. ನಾನು ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಏನು ಬೇಕೋ ಅದನ್ನು ಕೊಡೋಣ. ನಾನು ಒಂದು 10 ನಿಮಿಷ ಆಕರ್ಷಣೆ ಮಾಡೋಣ ಎಲ್ಲರಿಗೂ ಅಂತ ಆಸೆಯಾಗಿ ನಾನು ಮಾಡ್ತಾಯಿದ್ದೀನಿ. ಮೊದಲು 11-12 ನಿಮಿಷ ಎಲ್ಲ ಮಾಡ್ತಾಯಿದ್ದೆ, ಇಲ್ಲ ಅಂತಲ್ಲ. ಈಗ ನಾನು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಯಾಕೋ ನನ್ನ ಯೂಟ್ಯೂಬ್ನಿಗೆ ಸರಿಯಾಗಿ ನೋಡ್ತಾ ಇಲ್ಲ, ವೀಕ್ಷಣೆ ಮಾಡ್ತಾಯಿಲ್ಲ. ನೋಡಿ ನನಗೆ ಒಂಚೂರು ಸಕ್ಸಸ್ ಕೊಟ್ಟರೆ ಗ್ಯಾರಂಟಿ ಇನ್ನೊಂದು ಚೂರು ಹೆಚ್ಚಿಂದು ನಾನು ಅಧ್ಯಯನ ಮಾಡೋಕ್ಕಾಗುತ್ತೆ ಅಂತ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ನೀವೂ ಅಷ್ಟೇ, ಎಲ್ಲರೂ ಇದಕ್ಕೆ ಕಾಲಾವಕಾಶ ಕೊಟ್ಟರೆ ಸಾಕು. ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ.
ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗೇನಾಗಿದೆ ಅಂದರೆ 140 ಜನ ಹೈಕಮಾಂಡ್ ಆಗಿದ್ದಾರೆ. 140 ಜನ ಎಮ್ ಎಲ್ ಎಗಳು ಎಲ್ಲ ಹೈಕಮಾಂಡ್ ಏನು ಮಾತಾಡೋದು ಅದಕ್ಕಿಂತ ಹೆಚ್ಚಿನದಾಗಿ ಮಾತಾಡ್ತಾ ಇದ್ದಾರೆ. ಮೊದಲನೇ ಹೈಕಮಾಂಡು ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ, ಎರಡನೇ ಹೈಕಮಾಂಡು ರಾಮನಗರದ ಯಾರವರು ರಾಮನಗರದ ಎಮ್ ಎಲ್ ಎ, ಮೂರನೇ ಇದು ಎಸ್ ಸಿ ಬಾಲಕೃಷ್ಣ, ನಾಲ್ಕನೇದು ಯಾರೋ ಬಸವರಾಜು, ಇನ್ನೊಬ್ಬ ಯಾರೋ, ಹಿಂಗೆ 15-16 ಜನ ಆಗೋಗ್ಬಿಟ್ಟಿದ್ದೀರ. ನೀವೇ ಒಂಥರ ಹೈಕಮಾಂಡ್ಗಳು. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಇಲ್ಲ. ಇದು ಒಂಥರ ಭಾಳ ಚೆನ್ನಾಗಿದೆ. ಹೈಕಮಾಂಡ್ ಇಲ್ಲದೆ ನೀವು ಎಷ್ಟು ಮಟ್ಟಿಗೆ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಪಕ್ಷನಿಗೆ ಹಂಗಂತ. ಸಿದ್ದರಾಮಯ್ಯ ಏನೂ ಗೊತ್ತಿಲ್ಲದಂಗೆ ಹಿಂಗೆ ತಿಂದ ಮಂಗನಿಗೆ ಆರಾಮಾಗಿ ಎಲ್ಲರೂ ಏನೇನು ಹೇಳ್ತಾ ಇದ್ರು ಹೇಳಿ ನಾನು ಕೇಳಿಸ್ಕೊತೀನಿ ಹಿಂಗಂತ ಒಳಗೆ ಮಾಡ್ತಾ ಇದ್ದಾರೆ. ಏನೇನೋ ಲೆಕ್ಕಾಚಾರಗಳು. ಯಾವ ಲೆಕ್ಕಾಚಾರ ಯಾವಾಗ ಸ್ಫೋಟ ಬರುತ್ತೋ ಗೊತ್ತಿಲ್ಲ. ನೋಡೋಣ. ಈ ಸ್ಫೋಟದಲ್ಲಿ ಯಾರು ಗೆಲ್ತಾರೆ ಗೊತ್ತಿಲ್ಲ. ಇದರಲ್ಲಿ ಡಿ ಕೆ ಶಿವಕುಮಾರೇ ಗೆಲ್ಲಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಆದರೆ ಕಾಂಗ್ರೆಸ್ಸಿಂದಂತೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲ್ಲ ಇವರು. ಯಾಕೆಂತಂದರೆ ಅಪಾಪೋಲಿಗಳು ಇವರು. ಯಾರು ಇವರು ಎಮ್ ಎಲ್ ಎಗಳು, ಕಾಂಗ್ರೆಸ್ ಎಮ್ ಎಲ್ ಎಗಳು ಸಿದ್ದರಾಮಯ್ಯನ ಹಿಂದೆ ಇರೋರೆಲ್ಲರೂ ಒಂಥರ ಅಪಾಪೋಲಿಗಳಿದ್ದಂಗೆ. ಒಂದು ಚೂರು ಆಲೋಚನೆ ಇಲ್ಲ, ಏನಿಲ್ಲ. ನಿಷ್ಠಾವಂತ ಕಾರ್ಯಕರ್ತ ಇವನಿಗೇನೋ ಒಂದು ಚಾನ್ಸ್ ಕೊಡೋಣ ಅಂತ ಏನೂ ಇಲ್ಲ. ಅಂದರೆ ನೀವೇನು ನಿಷ್ಠ ಇಲ್ಲ ಅಂತಲ್ಲ, ನೀವು ನಿಷ್ಠಾವಂತರೇ. ಆದರೆ ನಾನು ಹೇಳಿದ್ದು ಒರಿಜಿನಲಾಗಿ ಹೇಳ್ಬೇಕು ಅಂತಂದರೆ 40 ವರ್ಷದಿಂದ ಒಂದೇ ಪಕ್ಷದಲ್ಲಿದ್ದು ಒಂದೇ ಬಾವುಟ ಕಟ್ಕೊಂಡು ಓಡಾಡ್ಕೊಂಡಿದ್ದಾರಲ್ಲ. ನೀವಾರನ್ನು ಜನತಾದಳದಿಂದ ಮತ್ತು ಇನ್ನು ಎಲ್ಲ ಇರಪರ ಪಾರ್ಟಿನೆಲ್ಲ ನುಗ್ಗಿ ಓಡಿ ಬಂದುಬಿಟ್ಟಿದ್ದೀರ. ಸಿದ್ದರಾಮಯ್ಯ ಅವರೇನು ಡೈರೆಕ್ಟಾಗಿ ಓಡಿ ಬಂದ್ರೆ ಇದರಿಂದ ಜನತಾದಳದಿಂದ ಇನ್ನೊಂದು ಪಕ್ಷಕ್ಕೆ ಹೋದರು. ಯಾವುದಾದ್ರು ಕರ್ನಾಟಕ ಏನೋ ಪಾರ್ಟಿ ಅದು ಮರ್ತೋಗ್ಬಿಟ್ಟಿದೆ. ಅಲ್ಲಿಗೆ ಹೋದರು. ಅಲ್ಲಿಂದ ಇಲ್ಲಿಗೆ ಓಡಿ ಬಂದರು. ಅವರು ಯಾರು ಎಸ್ ಸಿ ಮಾದೇವಪ್ಪ ಏನು, ಇವರು ಯಾರು ಸತೀಶ್ ಜಾರಕಿಹೊಳಿ ಏನು. ಸತೀಶ್ ಜಾರಕಿಹೊಳಿನೂ ಜನತಾದಳದಿಂದ ಬಂದವರೇನೆ. ಬಸವರಾಜ್ ರಾಯರೆಡ್ಡಿನೂ ಅಲ್ಲಿಂದಾನೆ. ದೇಶಪಾಂಡೆನೂ ಜನತಾದಳದಿಂದ ಬಂದವರೆ. ಎಷ್ಟು ಜನ ಬೇಕ್ರಿ? ಎಲ್ಲ ಚೌಚೌಗಳು ಸೇರಿಕೊಂಡು ಕಾಂಗ್ರೆಸ್ನಿಗೆ ಉದ್ಧಾರ ಮಾಡೋಕ್ಕೋಗಿ ಈಗ ಕಾಂಗ್ರೆಸ್ನೇ ಸರ್ವನಾಶ ಮಾಡೋ ದಾರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀರ. ಹಂಗಂದ್ರೆ ನಮಗೆ ಆಶ್ಚರ್ಯ ಆಗ್ತಾಯಿದೆ. ಏನು ಅಂತ ಹೇಳೋದು ಅಂತಲೇ ಅರ್ಥ ಆಗಿಲ್ಲ ಈಗ. ಅಷ್ಟು ಮಟ್ಟಿಗೆ ಒಂದು ಸುದ್ದಿ ಆಗಿದೆ. ಈಗ ನೋಡೋಣ. ಇವರು 3ನೇ ತಾರೀಕು, ಇವತ್ತು 2ನೇ ತಾರೀಕು, ನಾಳೆ 3ನೇ ತಾರೀಕು, 3, 4, 5, 6ನೇ ತಾರೀಕು ನಮ್ಮ ಸಿದ್ದರಾಮಯ್ಯವರ ಬಜೆಟ್ಟು ಮಂಡನೆ ಮಾಡ್ತಾರೆ ಅಂತ ಸುದ್ದಿ. ಬಜೆಟ್ ಮಂಡನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಫೈಲ್ ಹಿಡ್ಕೊಂಡು ಎಲ್ಲಿ ರೆಸ್ಟ್ ತಗೊಂಡು, ಇಲ್ಲ ಅಂತಂದರೆ ಈಗ ಡೆಲ್ಲಿಗೆ ಹೋಗೋರಂತೆ. ಡೆಲ್ಲಿಯಿಂದ ಬ್ಲಾವ್ ಆಗ್ಬಿಟ್ಟಿದೆ ಹೆಂಗಂತ ಡೆಲ್ಲಿಗೆ ಹೋಗಿದ್ದಾರಂತೆ. ನೋಡೋಣ. ಯಾರು ಇಬ್ಬರೂ ಹೋಗವ್ರೆ ಅಂತ ಸುದ್ದಿ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿದ್ದಾರೆ. ಇದು ಇತ್ಯರ್ಥ ಮಾಡ್ಕೊಂಬರ್ತಾರೆ ಅಂತ. ಹೋಗವ್ರೆ ಇಲ್ವೋ ಗೊತ್ತಿಲ್ಲ. ಆದರೆ ಪತ್ರಕರ್ತರ ನ್ಯೂಸ್ ಇದನ್ನು ನಾನು ಅಷ್ಟು ಖುದ್ದಾಗಿ ಪರಿಶೀಲನೆ ಮಾಡ್ಕೊಂಡಿಲ್ಲ. ನೋಡೋಣ. ಪರಿಶೀಲನೆ ಮಾಡಿಕೊಂಡು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಶುದ್ಧವಾಗಿ ಹೇಳ್ತೀನಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.